ಆತ್ಮೀಯ ಪವರ್ ಟಿವಿ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಎರಡು ಬಳಗಗಳಿದೆ. ಅದು ತುಂಬ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಒಂದು ಶೆಟ್ರ ಬಳಗ, ಮತ್ತೊಂದು ಭಟ್ರ ಬಳಗ. ಎರಡೂ ಬಳಗಗಳಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಒಂದಷ್ಟು ಸಿನಿಮಾಗಳನ್ನು ಜನ ಮೆಚ್ಕೋತಾ ಇದ್ದಾರೆ, ಒಂದಷ್ಟು ಜನ ಸಿನಿಮಾಗಳನ್ನು ತೆಗಳ್ತಾರೆ. ಸೋಲು ಗೆಲುವು ಸರ್ವೇ ಸಾಮಾನ್ಯ. ಆದರೆ ಶೆಟ್ರು ಭಟ್ರು ಇಬ್ಬರೂ ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ. ಸಂದೇಶ್ ಶೆಟ್ಟಿ ಈ ಹಿಂದೆ ಕತ್ತಲೆ ಕೋಣೆ ಮತ್ತು ಇನಾಮ್ದಾರ್ ಎರಡು ಸಿನಿಮಾಗಳ ಮೂಲಕ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ರು. ಅದರಲ್ಲೂ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು. ಈಗ ಮತ್ತೊಂದು ಸಿನಿಮಾನ, ಕರಾವಳಿ ಭಾಗದ ಮತ್ತೊಂದು ಕಲಾ ಪ್ರಕಾರವನ್ನು ಬೆಳ್ಳಿತೆರೆಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮೊಟ್ಟಿಗಿದ್ದಾರೆ, ಅವರೇ ನಟಿಸಿ ನಿರ್ದೇಶಿಸಿರ್ತಕ್ಕಂಥ ಸಿನಿಮಾ ಗುಮ್ಟಿ. ಸಿನಿಮಾ ಬಗ್ಗೆ ಮಾತಾಡೋಣ. ಸಂದೇಶ್ ಅವರೇ, ಗುಮ್ಟಿ ನಿಮ್ಮ ಎಷ್ಟು ದಿನಗಳ ಕನಸು ಅಂತಕ್ಕಂಥದ್ದು? ಸರ್, ಇದು ಗುಮ್ಟಿ ಅನ್ನೋದು ಒಂದು ಕಲಾತ್ಮಕ ಚಿತ್ರ. ಕನಸು ಅನ್ನೋದಕ್ಕಿಂತ ಇದು ಸಡನ್ನ ಬಂದಿರೋದು. ನಮ್ಮ ನಿರ್ಮಾಪಕರು ವಿಕಾಸ ಶೆಟ್ಟಿಯವರು ಅವ್ರ ಊರಿನ ಒಂದು ಕಲ್ಚರ್ನ, ಅಂದರೆ ನಾನು ಅದೇ ಊರಿನವನೇ, ಆದರೆ ನಮ್ಮದು ಸ್ವಲ್ಪ ಗ್ರಾಮೀಣ ಭಾಗ ಆಗುತ್ತೆ. ಅವರು ಇಂಥ ಗುಮ್ಟಿ ಅಂತ ಒಂದು ಆಚರಣೆ ಇದೆ, ಅಂಥ ಆಚರಣೆಯ ಬಗ್ಗೆ ಒಂದು ಕಥೆಯನ್ನು ಮಾಡಿ ಇದು ನಮಗೆ ಹಣ ಅನ್ನೋದಕ್ಕಿಂತ ನಾವು ಒಂದು ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು, ಜನಪದ ಕಲೆಯನ್ನು ಕರ್ನಾಟಕದ ಎಲ್ಲ ಕಡೆ ಒಂದು ಪಸರಿಸಿದಂತೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನನಗೆ ಹೇಳಿದ್ರು. ನನಗೂ ಹೌದು ಅನಿಸ್ತು. ನಾನು ಕಮರ್ಷಿಯಲ್ ಸಿನಿಮಾವನ್ನು ಮಾಡುವ ನಿರ್ದೇಶಕ, ಇಮಿಡಿಯೇಟ್ ಒಂದು ಕಲಾತ್ಮಕ ಚಿತ್ರವನ್ನು ಮಾಡಬೇಕಾದಾಗ ಇದಕ್ಕೂ ಕೂಡ ಕಮರ್ಷಿಯಲ್ ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು, ಅಂದರೆ ಕಮರ್ಷಿಯಲ್ ಅಂದರೆ ಫೈಟು, ಸಾಂಗ್ಸು ಆ ರೀತಿಯೆಲ್ಲ ಇಲ್ಲದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಥರ ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಬಟ್ 15 ದಿನದಲ್ಲ ಆಲೋಚನೆ ಮಾಡಿ 15ನೇ ದಿನ ಶೂಟಿಂಗ್ ಮುಗಿಸಿ 20ನೇ ದಿನಕ್ಕೆ ಸೆನ್ಸರಿಗೆ ಹೋಗಿದಂಥ ಸಿನಿಮಾ. ಸೂಪರ್. ತುಂಬ ಕಡಿಮೆ ಕಾಲಾವಧಿಯಲ್ಲಿ ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥ ಒಂದು ಸಮುದಾಯವನ್ನು ಬೆಳ್ಳಿತೆರೆಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀರಾ. ನಿಮಗೆ ಈ ಸಿನಿಮಾನ ಈ ಥರದ ಒಂದು ಬಿಗ್ ಸ್ಕ್ರೀನ್ ತರೋದಕ್ಕೆ ಏನು ಸ್ಫೂರ್ತಿ ಅಂತಕ್ಕಂಥದ್ದು? ಯಾಕಂದರೆ ಈ ಥರದ ಒಂದು ಕಲಾ ಪ್ರಕಾರಗಳನ್ನು ಅಥವಾ ಸಮುದಾಯಗಳನ್ನು ಪ್ರತಿಬಿಂಬಿಸುವ ಅಥವಾ ಪ್ರತಿನಿಧಿಸುವಂಥ ಸಿನಿಮಾಗಳು ಸಾಕಷ್ಟು ಬಂದಿದೆ. ರೀಸೆಂಟಾಗಿ ಶ್ರೀನಗರ್ ಕಿಟ್ಟಿ ಅವರು ಗೌಳಿ ಸಮುದಾಯವನ್ನು ಪ್ರತಿನಿಧಿಸುವಂಥ ಒಂದು ಗೌಳಿ ಅಂತ ಒಂದು ಸಿನಿಮಾ ಮಾಡಿದ್ರು. ಈ ಹಿಂದೆ ಕಲಾ ಪ್ರಕಾರ ಡೊಳ್ಳುವನ್ನು ಪ್ರತಿನಿಧಿಸುವಂಥ ಒಂದು ನ್ಯಾಷನಲ್ ಅವಾರ್ಡ್ ಮೂವಿ ಒಂದು ಬಂತು. ನಮ್ಮ ಬಿಗ್ ಬಾಸ್ ಕಾರ್ತಿಕ್ ಅವರು ಅದರ ಪ್ರಧಾನ ಪಾತ್ರದಲ್ಲಿ ಮಾಡಿದರು. ಪವನ್ ಒಡೆಯರ್ ಅವರು ಅದನ್ನು ನಿರ್ಮಾಣ ಮಾಡಿದರು. ಇವಾಗ ಈ ಸಿನಿಮಾ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಪ್ರೀವಿಯಸ್ ನಿಮ್ಮದೇ ಭಾಗದಲ್ಲಿ ರಿಷಬ್ ಶೆಟ್ಟರ್ ಮಾಡಿದಂಥ ಕಾಂತಾರ ಸಿನಿಮಾ ಕೂಡ ಅದೇ ನಿಟ್ಟಿನಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ಎಸ್ ಸರ್, ಈಗ ನಮ್ಮ ಕರ್ನಾಟಕದಲ್ಲಿ ವಿವಿಧ ಬಗೆಯ ಜನಪದ ಕಲೆ ಇದೆ. ಹಾಗೆ ಗುಮ್ಟಿ ಕೂಡ ಒಂದು ಜನಪದ ಕಲೆ. ಪೋರ್ಚುಗೀಸರ ದಾಳಿ ಆದಂತಹ ಕುಡುಬಿ ಸಮುದಾಯದ ಮೇಲೆ ಆ ಪೋರ್ಚುಗೀಸರ ದಾಳಿಯಿಂದ ತತ್ತರಿಸಿ ಹೋದಂಥ ಕುಡುಬಿ ಸಮುದಾಯ ಕರಾವಳಿಯತ್ತ ಮುಖ ಮಾಡುತ್ತೆ. ಕರಾವಳಿಯತ್ತ ಮುಖ ಮಾಡಿ ಇಲ್ಲಿ ಒಂದು ರಾಜಮನೆತನ ಆಶ್ರಯವನ್ನು ಪಡೆದುಕೊಂಡು ಇಲ್ಲಿ ನೆಲೆ ಊರ್ತಾರೆ. ಹಾಗೆ ತಮ್ಮ ಸಂಪ್ರದಾಯ ಎಲ್ಲ ಕಡೆ ಬಣ್ಣ ಬಣ್ಣದ ಹೋಳಿ ಆಚರಣೆ ಆಗುವ ಸಂದರ್ಭದಲ್ಲಿ ಬಣ್ಣನೇ ಇಲ್ಲದೆ ಒಂದು ಹೋಳಿಯನ್ನು ಆಚರಣೆ ಮಾಡುತ್ತೆ ಈ ಸಮುದಾಯ. ಅದು ಹೇಗೆಂದರೆ ತನ್ನ ವಸ್ತ್ರಗಳನ್ನೇ ಬಣ್ಣವಾಗಿರಿಸ್ಕೊಂಡು ಎಲ್ಲೂ ಕೂಡ ಯಾರಿಗೂ ಬಣ್ಣವನ್ನು ಎರಚಿದೆ, ಯಾರಿಗೂ ಕೂಡ ಬಣ್ಣದ ಕೆಲವರಿಗೆ ಬಣ್ಣ ಎರಚಿದಾಗ ಸಿಟ್ಟು ಬರುವಂಥದ್ದು, ಕೋಪ ಬರುವಂಥದ್ದು, ಇದೆಲ್ಲವನ್ನು ಬಿಟ್ಟು ತಮ್ಮದೇ ಸಂಪ್ರದಾಯ, ತಮ್ಮದೇ ಕಲ್ಚರ್, ಆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಆರಾಧನೆ ಮಾಡ್ಕೊಳ್ತಾ ಮಡಿಕೆ ಅನ್ನುವ ಒಂದು ಗುಮ್ಟಿ, ಒಂದು ವಾದ್ಯದ ಜೊತೆಗೆ ಒಂದು ಚರ್ಮದ ಹೊದಿಕೆಯನ್ನು ಇಟ್ಟುಕೊಂಡು ಅವರದೇ ಆದ ಜನಪದ ಹಾಡುಗಳನ್ನು ಹಾಡುತ್ತಾ ಮನೆ ಮನೆಗೆ ತಿರುಗ್ತಾ ಉಪವಾಸ ಇದ್ದು ಅವರು 5 ದಿನಗಳ ಕಾಲ ಸ್ನಾನ ಕೂಡ ಮಾಡಲ್ಲ. ಅಂದರೆ ಆ ಬಟ್ಟೆಯನ್ನು ಹಾಕಿದಾಗ ಆ ದೇವರ ಪ್ರಸಾದಗಳನ್ನು ಇಟ್ಟುಕೊಂಡು ಕಾಲಿಗೆ ಚಪ್ಪಲಿ ಹಾಕದೆ ಎಲ್ಲ ಕಡೆ ತಿರುಗ್ತಾರೆ. ಅಂದರೆ ಇಂಥ ಒಂದು ಸಂಪ್ರದಾಯವನ್ನು, ಇಂಥ ಒಂದು ಆಚರಣೆಯನ್ನು, ಈ ಜನಪದ ಕಲೆಯನ್ನು ಕರ್ನಾಟಕದ ಎಲ್ಲ ಭಾಗದಲ್ಲೂ ಗೊತ್ತಿಲ್ಲ. ಇದನ್ನು ಒಂದು ಪರಿಚಯ ಮಾಡುವ ನಿಟ್ಟಿನಲ್ಲಿ ಎಲ್ಲ ಮಾಧ್ಯಮ, ನೀವು ಕೂಡ ಒಂದು ಮಾಧ್ಯಮ, ನೀವು ಎಲ್ಲ ಕಡೆ ಪಸರಿಸ್ತೀರಿ ಎಲ್ಲ ವಿಚಾರಗಳನ್ನು. ಹಾಗೆ ಈ ಸಿನಿಮಾ ಮಾಧ್ಯಮದ ಮೂಲಕ ಒಂದಿಷ್ಟು ಜನರಿಗೆ ತಲುಪಲಿ. ಇದೊಂದು ಅವಾರ್ಡಿಗೆ ಹೋಗಲಿಕ್ಕೆ, ನ್ಯಾಷನಲ್ ಅವಾರ್ಡ್ ಕನಸುಗಳನ್ನು ಹೊತ್ತಿದ್ದೀವಿ. ಈ ಸಿನಿಮಾದ ಬಗ್ಗೆ ಏನಾಗುತ್ತೆ ಗೊತ್ತಿಲ್ಲ, ಪ್ರಯತ್ನ ನಮ್ಮದು, ಫಲ ದೇವರದು. ಓಕೆ, ತುಂಬ ಮುದ್ದಾದ ಹುಡುಗಿಯನ್ನು ಶಿವಮೊಗ್ಗ ಕಡೆಯಿಂದ ಕರ್ಕೊಂಬಂದಿದ್ದಾರೆ. ವೈಷ್ಣವಿ ನಾಡಿಗ್ ಹೇಗೆ ಸಿಕ್ಕಿದ್ರು ಅಂತ? ಮೊದಲ ಸಿನಿಮಾ IT ಎಂಪ್ಲಾಯ್ ಅಂತ ಕೂಡ ಕೇಳ್ಪಟ್ವಿ. ಎಸ್ ಸರ್, ಈ ವೈಷ್ಣವಿ ನಾಡಿಗ ಅವರು ನಮ್ಮ ಅಸೋಸಿಯೇಟ್ ನಿರ್ದೇಶಕರು ಒಂದಿಷ್ಟು ಹುಡುಗಿಯರನ್ನ ಪ್ರೊಫೈಲ್ನ ಕಳಿಸ್ತಾರೆ. ನನಗೆ 3 ದಿನದಲ್ಲಿ ಆರ್ಟಿಸ್ಟ್ ಬೇಕಿತ್ತು, ಏನು ಮಾಡೋದು ಅಂತ ಕೇಳಿದಾಗ ಒಂದಿಷ್ಟು ಜನರ ಕಳಿಸ್ತಾರೆ. ನಾವು ಯಾವುದೇ ಆರ್ಟಿಸ್ಟ್ನ ಜಾಸ್ತಿ ಆಡಿಷನ್ಗಳನ್ನು ಇಟ್ಟು ಆಯ್ಕೆ ಮಾಡೋದಿಲ್ಲ. ನಮಗೆ ಕನ್ಫ್ಯೂಷನ್ ಆಗುತ್ತೆ. ಸುಮ್ಮನೆ ಅವ್ರನ್ನ ಆಡಿಷನಿಗೆ ಕರೆಸೋದು, ಅವರಿಗೆ ಬೇಜಾರಾಗೋದು, ಏನೋ ಆಸೆಗಳನ್ನ ಇಟ್ಕೊಂಡು ಬರ್ತಾರೆ. ನಮಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಫೋನ್ ಮೂಲಕ ಕರೆಸ್ಕೊಳ್ತೀವಿ. ಬಂದಾಗ ಇವಳು ರಂಗಭೂಮಿ ಕಲಾವಿದೆ ಅಂತ ಗೊತ್ತಾಯಿತು. ಹಾಗಾಗಿ ರಂಗಭೂಮಿ ಕಲಾವಿದೆ ಅವರು ಚೆನ್ನಾಗಿ ಮಾಡ್ತಾರೆ ಅನ್ನೋ, ನಾವು ಕೂಡ ರಂಗಭೂಮಿಯಿಂದನೇ ಬಂದಿರೋದ್ರಿಂದ ನಮಗೆ ಚೆನ್ನಾಗಿ ಮಾಡ್ತಾರೆ, ನಮ್ಗೆ ಯಾವ ಡೌಟ್ ಇಲ್ಲ ಅಂತ ಒಂದು 2 ವಿಡಿಯೋ ತುಣುಕುಗಳನ್ನು ಕಳಿಸಿದ್ರು. ಓಕೆ, ನಾವು ಮಾಡಿಸ್ಬೋದು ಅನ್ನಿಸ್ತು. ಹಾಗೆ ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಒಂದು ದಿನ ಸಿರ್ಸಿಯಲ್ಲಿ ನಮ್ಮದು ಫಸ್ಟ್ ಡೇ ಶೂಟ್ ಇತ್ತು. ಆ ಸಿರ್ಸಿಯಲ್ಲಿ ಶೂಟ್ ಮಾಡ್ತಾ ಇರಬೇಕಾದ್ರೆ ನಾವು ಉಡುಪಿಯಿಂದ ರಾತ್ರಿ 10 ಗಂಟೆಗೆ ಹೊರಟಿದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಶಾರ್ಟ್ ತೆಗಿಲೇಬೇಕು.
ನಾವು ಆ ಬಸ್ಸಲ್ಲಿ ಜರ್ನಿ ಮಾಡುವಂಥ ಸನ್ನಿವೇಶ, ಸ್ನಾನ ಮಾಡಬಾರ್ದು, ಕಾಸ್ಟ್ಯೂಮ್ ಇಲ್ಲೇ ಹಾಕ್ಸ್ಕೊಟ್ಟಿದ್ವಿ ಅವರಿಗೆ, ಕಾಸ್ಟ್ಯೂಮ್ ಎಲ್ಲ ಹಾಕಿ ಎಲ್ಲ ಕೂತ್ಕೊಂಡು, ನಾನು ಕೂಡ ಅದೇ ಕಾಸ್ಟ್ಯೂಮ್ ಹಾಕೊಂಡೆ ಕೂತ್ಕೊಂಡಿದ್ವಿ. ಬೆಳಿಗ್ಗೆ ಸ್ನಾನ ಮಾಡದೆ ಮುಖ ಉಜ್ಜದೆ ಶಾರ್ಟ್ ತೆಗಿಬೇಕಮ್ಮ ಅಂದಾಗ ಆ ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ ಆಕೆ ಅದನ್ನು ಒಪ್ಕೊಂಡು ಮಾಡಿದ್ಲು. ಅದೇ ನಾವು ಎಲ್ಲಾದರೂ ಸ್ವಲ್ಪ 4 ಸಿನಿಮಾನ 5 ಸಿನಿಮಾ ಆದ ನಟಿಗೆ ಆದರೆ ಅದೆಲ್ಲ ಆಗಲ್ಲ ಅನ್ನುವ ವಿಚಾರಗಳಿರ್ಬೋದು, ಕೆಲವರು ಮಾಡ್ತಾರೆ. ಹಾಗಾಗಿ ರಂಗಭೂಮಿಯವರಿಗೆ ಹಸಿವಿರುತ್ತೆ. ನಾವು ಅಂಥ ರಂಗಭೂಮಿ ಕಲಾವಿದರಿಗೆ ನಮ್ಮ ಸಿನಿಮಾದಲ್ಲಿ ಯಾವತ್ತೂ ನಾವು ಹಾಕ್ಕೊಂಡು ಬರ್ತೀವಿ. ಎಸ್ ವೈಷ್ಣವಿ ಅವರೇ, ಈ ಸಿನಿಮಾದ ಮೂಲಕ ನೀವು ನಾಯಕ ನಟಿಯಾಗಿ ಚಿತ್ರರಂಗಕ್ಕೆ ಮೊದಲ ಹೆಜ್ಜೆ ಇಡ್ತಾ ಇದ್ದೀರಾ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ? ತುಂಬಾ ಎಕ್ಸೈಟಿಂಗ್ ಆಗಿದೆ. ಈ ಸಿನಿಮಾ ರಿಲೀಸ್ ಯಾವಾಗ ಆಗುತ್ತೆ, ಇವಾಗ ನಾನು ಕೂಡ ನಿಮ್ಮ ಜೊತೆನೇ ಲಿರಿಕಲ್ ವಿಡಿಯೋ ನೋಡಿದ್ದು, ಅದನ್ನು ನೋಡಿದ್ದಾಗಿರಬಹುದು, ಅಥವಾ ಈ ಸಿನಿಮಾ ಇನ್ನೇನು ರಿಲೀಸ್ ಆಗುತ್ತೆ ನಾನು ಕೂಡ ಅದನ್ನು ಪೂರ್ತಿ ಆ್ಯಕ್ಟ್ ಮಾಡಿರೋದು ಹೇಗೆ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರೋದ್ರ ಬಗ್ಗೆ ಅಥವಾ ನೋಡೋದ್ರ ಬಗ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನನಗೆ. ನಾನು ನಿಮ್ಮಷ್ಟೇ ಕಾಯ್ತಾ ಇದ್ದೀನಿ, ಯಾವಾಗ ರೆಡಿ ಆಗುತ್ತೆ, ಯಾವಾಗ ನಾವೆಲ್ಲರೂ ಕೂತು ನೋಡ್ತೀವಿ ಅಂತ. ರಂಗಭೂಮಿ ಕಲಾವಿದೆ ಅಂತ ಹೇಳಿದ್ರು, ಯಾವ ಒಂದು ಇದರಲ್ಲಿ ನೀವು ತರಬೇತಿಯನ್ನು ಪಡೆದಿದ್ರಿ, ಎಷ್ಟು ನಾಟಕಗಳು ಮಾಡಿದ್ದೀರಾ ಸೋಫಾರು, ಮತ್ತು ಈಗ ವೃತ್ತಿ IT ಎಂಪ್ಲಾಯಿ ಅಂತ ಕೇಳ್ಪಟ್ವಿ. ನಾನು ನಾಟಕ ಒಂದು ನಾಟಕ ಮಾಡಿದ್ದೀನಿ, ಬಟ್ ಅದ್ರ IT ಎಂಪ್ಲಾಯ್ ಆಗಿರೋದ್ರಿಂದ ನಿತ್ಯ ಹೋಗಿ ನಾನು ನಾಟಕ ಮಾಡೋಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೇ ಸಾಕಷ್ಟು ರಂಗಭೂಮಿ ತರಬೇತಿಗಳನ್ನು ಪಡೆದಿದ್ದೀನಿ. ಅಂದರೆ ಕಾರ್ಯಾಗಾರ ಆಗಿರಬಹುದು, ಅಂಥ ಕಡೆ ಹೋಗಿ ಅಟೆಂಡ್ ಮಾಡಿ ಕಲ್ತಿರೋವಂಥದ್ದೇ ಜಾಸ್ತಿ ಇದೆ. ಅದ್ರ ಜೊತೆಗೆ ನಮ್ಮ ಶಿವಮೊಗ್ಗದಲ್ಲೇ ಒಂದು ತಂಡ ಇದೆ ನನ್ನ ಫ್ರೆಂಡ್ಸ್ದು. ನನಗೆ ಬಿಡುವಿದ್ದಾಗ ಅಥವಾ ನಾನು ಆ ಊರಲ್ಲಿ ಇದ್ದಾಗ ಹೆಚ್ಚಾಗಿ ತಂಡದ ಜೊತೆ ಹೋಗಿ ಬ್ಯಾಕ್ ಸ್ಟೇಜಲ್ಲಿ ಕೂಡ ವರ್ಕ್ ಮಾಡಿರೋದಿದೆ. ಯಾಕಂದರೆ ಬ್ಯಾಕ್ ಸ್ಟೇಜಲ್ಲಿ ವರ್ಕ್ ಮಾಡ್ತಾ ಆ್ಯಕ್ಟರ್ಸ್ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ನೋಡಿ ಕಲ್ತ್ಕೊಳ್ಳುವಂಥ ಒಂದು ಅವಕಾಶ ಸಿಗತ್ತೆ ಅನ್ನೋ ಕಾರಣಕ್ಕೆ. ಸೊ ಅದು ನನಗಿರೋ ಎಕ್ಸ್ಪೀರಿಯನ್ಸ್. ನಟಿ ಆಗಬೇಕಂದ್ರೆ ಒಂದಷ್ಟು ಜನ ರೆಫರೆನ್ಸ್ ಇರುತ್ತೆ, ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತ. ನಾನು ನಟಿ ಆಗಬೇಕು ಅನ್ನೋದಕ್ಕೆ ಇಂಥವ್ರ ಕಾರಣ ಅಂತ ಹೇಳೋದಾದರೆ ಯಾವ ಹೀರೋಯಿನ್ನ ರೆಫರೆನ್ಸ್ ತೊಗೊಂಡಿದ್ರಿ? ನನಗೆ ಸಡನ್ನಾಗಿ ಕೇಳಿದರೆ ನೆನಪಾಗ್ತಾ ಇಲ್ಲ. 1 ನಿಮಿಷ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ. ಅಂದರೆ ಆಯಿತು, 1 ನಿಮಿಷದಲ್ಲಿ ನೀವು ಯೋಚಿಸ್ಕೊಳ್ಳಿ. ಅದು ಸೈಮಲ್ಟೇನಿಯಸ್ಲಿ ನನಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇರಿ. ಸೊ ಮುಂದಿನ ಹೆಜ್ಜೆ ಏನು ಅಂತಕ್ಕಂಥದ್ದು, ವೃತ್ತಿನ ಪ್ರವೃತ್ತಿನ ಅಂತಕ್ಕಂಥದ್ದು? ಪ್ರವೃತ್ತಿನೇ ವೃತ್ತಿ ಮಾಡ್ಕೊಳ್ಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಇವಾಗ ಏನೇ ಆದರೂ ಮುಂದೆ ನಾನು ತುಂಬ ದಿನಗಳ ಕಾಲ IT-ನಲ್ಲಿ ಇರಲ್ಲ ಅಥವಾ ಇರೋದಕ್ಕೆ ಅಷ್ಟಾಗಿ ಇಷ್ಟ ಇಲ್ಲ ಅನ್ನೋದು ನನಗೂ ಸಹ ಗೊತ್ತು. ನಮ್ಮಮ್ಮ ನನ್ನ ಸಣ್ಣ ವಯಸ್ಸಿಂದನೇ ಭರತನಾಟ್ಯಕ್ಕೆ ಹಾಕಿದ್ರು. ಈಗಲೂ ಕೂಡ ನಾನು ಭರತನಾಟ್ಯದಲ್ಲಿ ವಿದ್ವತ್ ಮಾಡ್ತಾ ಇದ್ದೀನಿ. ಮುಂಚೆಯಿಂದನೇ ಡ್ಯಾನ್ಸ್ ಮತ್ತು ಹಾಡೋದು ಇದರಲ್ಲೆಲ್ಲ ಆಸಕ್ತಿ ಇರೋದ್ರಿಂದ 2-3 ವರ್ಷ ಮಾಡಿ ನೋಡಾಯಿತು. ಇನ್ನೂ ನನಗೆ ಮಾಡೋದಕ್ಕಷ್ಟು ಆಸಕ್ತಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಇದನ್ನೇ, ಈ ಪ್ರವೃತ್ತಿಯನ್ನೇ ವೃತ್ತಿಯನ್ನಾಗಿ ಮಾಡ್ಕೊಬೇಕು. ಈ ಸಿನಿಮಾ ತೆರೆ ಮೇಲೆ ಕಣ್ಣ ಮೇಲೆ ನನಗೆ ಯಾವುದಾದ್ರೂ ಅವಕಾಶಗಳು ಸಿಕ್ಕರೆ ಅದನ್ನು ಆದಷ್ಟು ಪ್ರಾಂಪ್ಟಾಗಿ ಆನೆಸ್ಟಾಗಿ ನನ್ನ ಎಫರ್ಟ್ಸ್ನ ಕೊಟ್ಟು ಮುಂದೆ ಹೋಗಬೇಕು ಅಂತ ನನ್ನ ಆಸೆ. ವೈಷ್ಣವಿ ನಾಡಿಗ ಅವರಿಗೆ ಗುಮ್ಟಿ ಸಮುದಾಯದ ಬಗ್ಗೆ ಅಥವಾ ಯಾವುದದು ಸಮುದಾಯದ ಹೆಸರು, ಕುಡುಬಿ ಸಮುದಾಯದ ಬಗ್ಗೆ ಅಥವಾ ಗುಮ್ಟಿ ಒಂದು ಕಲಾ ಪ್ರಕಾರದ ಬಗ್ಗೆ ಎಷ್ಟು ಗೊತ್ತು ಅಂತಕ್ಕಂಥ? ನಿಜ ಹೇಳಬೇಕಂದ್ರೆ ನಾನು ಕರಾವಳಿನಲ್ಲಿ ಹೆಚ್ಚಾಗಿ ಸಮಯ ಕಳೆದಿರೋದು ತುಂಬ ಕಡಿಮೆ. ಯಾಕಂದರೆ ನನಗೆ ಸಂಬಂಧಿಕರು ತುಂಬ ಕಡಿಮೆ. ಈ ಸಿನಿಮಾ ನಾನು ಅಲ್ಲಿ ಸ್ಟೇಜ್ ಮೇಲೆ ಹೇಳ್ದಾಗೇ ಎಲ್ಲ ಥರದಲ್ಲೂ ಕೂಡ ನನಗೆ ಒಂದು ಹೊಸ ಎಕ್ಸ್ಪೋಜರ್, ಹೊಸ ಕಲಿಕೆ ಕೊಟ್ಟಿದೆ. ಆ್ಯಕ್ಟಿಂಗ್ ಥರ ಆಗಿರ್ಬೋದು, ಬಿಗ್ ಪ್ರೊಡಕ್ಷನಲ್ಲಿ ಹೇಗಿರುತ್ತೆ ಅನ್ನೋದಾಗಿರ್ಬೋದು, ಕರಾವಳಿಯ ತಿನಿಸುಗಳಾಗಿರ್ಬೋದು, ನಂಗೆ ತುಂಬ ಇಷ್ಟ ತಿನ್ನೋದು ಮಾಡೋದು ಎಲ್ಲ. ನಾವು ಯಾವಾಗ ಶೂಟಿಂಗ್ ಮಾಡ್ತಾಯಿದ್ವಿ ಬೇರೆ ಬೇರೆ ತಿಂಡಿಗಳನ್ನು ತಿಂದಿರೋದಾಗಿರ್ಬೋದು, ಅದು ಕೂಡ ಹೊಸ್ತು. ಆಮೇಲೆ ಕುಡುಬಿ ಸಮುದಾಯದ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಈ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಅಂತ ಗೊತ್ತಾದಾಗ ಅವರು ಬ್ರೀಫ್ ಮಾಡಿದಾಗ ಈ ಥರ ಒಂದಿದೆ, ಹೋಳಿನೂ ಸಹ ಬಣ್ಣ ಬಿಟ್ಟು ಈ ಥರ ಒಂದು ಆಚರಣೆ ಇದೆ ಅಂತ ಕೇಳ್ಪಟ್ಟಾಗಿ ತುಂಬ ಆಶ್ಚರ್ಯ ಆಯಿತು. ಮತ್ತು ಅಂಥ ಒಂದು ಪ್ರಾಜೆಕ್ಟಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ತುಂಬ ಅಂದರೆ ತುಂಬಾ ಖುಷಿದೆ. ಅದಕ್ಕೋಸ್ಕರ ನಾನು ಸಂದೇಶ್ ಸರ್ಗೆ, ಇಡೀ ಟೀಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಅನ್ಸುತ್ತೆ. ಯಾಕಂದರೆ ನನಗೆ ನಾ ಹೇಳ್ದಂಗೆ ವೃತ್ತಿಯನ್ನು ಮಾಡ್ಕೊಬೇಕು ಅಂತ ಅಂದಾಗ ಜಾಸ್ತಿ ಪರ್ಫಾರ್ಮೆನ್ಸ್ ರೋಲ್ಸ್ಗಳನ್ನು ಮಾಡಬೇಕು ಅಂತ ಆಸೆ ಇತ್ತು. ಈ ಸಿನಿಮಾ ನನಗೆ ಅಂಥ ಒಂದು ರೋಲ್ ಕೊಟ್ಟಿದೆ. ನಾಯಕ ನಟ ಹೇಗೆ ಈ ಕುಡುಬಿ ಜನಾಂಗನ ಅಥವಾ ಗುಮ್ಟಿಯನ್ನು ಉಳಿಸೋದಕ್ಕೆ ಹೋರಾಡ್ತಾರೆ, ಅವರ ಹೆಜ್ಜೆ ಜೊತೆ ಹೆಜ್ಜೆ ಹಾಕಿ ನಾಯಕಿ ನಟಿ ಕೂಡ ಮಲ್ಲಿ ಕೂಡ ಹಾಗೇನೆ ಮುಂದೆ ಹೋಗ್ತಾಳೆ. ಸೊ ಆ ಪಾತ್ರಕ್ಕೆ ಇರುವಷ್ಟು ಎಕ್ಸಾಕ್ಟ್ ಅಲ್ಲದೆ ಇದ್ರೂ ಕೂಡ ಹೆಚ್ಚು ಕಡಿಮೆ ಅಷ್ಟೇ ದುಃಖವನ್ನ ಈ ಸಿನಿಮಾದಲ್ಲಿದೆ. ಅದ್ರ ಬಗ್ಗೆ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಓಕೆ, ಒಂದು ಸಣ್ಣ ಗ್ಯಾಪ್ ಕೊಡ್ತೀನಿ, ಬೇಗ ನೆನೆಸ್ಕೊಳ್ಳಿ. ಎಸ್ ಸಂದೇಶ್ ಅವರೇ, ಈಗ ರಿಷಬ್ ಶೆಟ್ಟಿ ಅವರು ಕೂಡ ನಿಮ್ಮ ಕರಾವಳಿ ಭಾಗದ ಮಣ್ಣಿನ ಸೊಗಡು ಸೊಬಗನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಕಾಂತಾರ ಸಿನಿಮಾ ಮೂಲಕ. ಅದರ ಪ್ರೀಕ್ವೆಲ್ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ
ನಿಮ್ಮ ಸಿನಿಮಾ ತುಂಬ ವ್ಯಾಲಿಡ್ ಅನಿಸುತ್ತೆ. ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದೀರಾ, ಒಂದು ಕಲಾ ಪ್ರಕಾರವನ್ನು ಪ್ರತಿನಿಧಿಸ್ತಾ ಇದ್ದೀರಾ. ಹಾಗಾಗಿ ಸೊ ಅವ್ರಿಗೆ ಏನಾದರೂ ರಶಸ್ ತೋರಿಸೋದು ಅಥವಾ ಮುಂದಿನ ದಿನಗಳಲ್ಲಿ ಪ್ರಮೋಷನ್ಸ್ಗೆ ಬಳಸ್ಕೊಳ್ತಕ್ಕಂಥದ್ದು, ಅವರ ಒಂದು ಟಿಪ್ಸ್ ತಗೊಳ್ತಕ್ಕಂಥದ್ದು ಏನಾದರೂ ಪ್ಲಾನ್ಸ್ ಇದೆಯಾ ಅಂತಕ್ಕಂಥ? ಪ್ರತಿ ನಿರ್ದೇಶಕನಿಗೂ ಒಂದು ಹೊಸ ಪ್ರಯತ್ನ ಮಾಡಿದಾಗ ಒಂದಿಷ್ಟು ಸೀನಿಯರ್ ಡೈರೆಕ್ಟರ್ಗಳ ಜೊತೆಗೆ ಡಿಸ್ಕಸ್ ಮಾಡಬೇಕು ಅನ್ನೋ ಎಲ್ಲ ಆಸೆಗಳಿರುತ್ತೆ. ಹಾಗೆ ಕೂಡ ನಾವು ಕರಾವಳಿ ಭಾಗದವರೇ ಆಗಿರೋದ್ರಿಂದ ನನ್ನ ಈ ಕಥೆಯ ರೂಪುರೇಷೆಗಳು ರಿಷಬ್ ಶೆಟ್ಟಿ ಅವರಿಗೂ ಗೊತ್ತಿರುತ್ತೆ. ಅಂದರೆ ಆ ಗುಮ್ಟಿ ಆಚರಣೆ ಬಗ್ಗೆ ನಾವು ಯಾಕಂದರೆ ಆ ಕಲ್ಚರ್ ನಡುವೆ ಅಲ್ಲಿಯ ಆ ಕಲೆ, ಆ ಮರ ಗಿಡಗಳು, ಆ ಪ್ರಕೃತಿಯ ಜೊತೆ ಬೆಳೆದಿರೋದ್ರಿಂದ ಈ ರೀತಿ. ಬಟ್ ನಾನು ಡೇ ಒನ್ನಲ್ಲೇ ಸರ್, ನಾನು ಏನೂ ಇಲ್ದಿದ್ದಾಗಲೇ ಬಂದಾಗ, ಈ ಚಿತ್ರರಂಗಕ್ಕೆ ಬಂದಾಗ, ನಾನು ಮುಂಬೈಯಲ್ಲಿ ಪ್ರೈಮ್ ಫೋಕಸಲ್ಲಿ ಕೆಲಸ ಮಾಡ್ತಾ ಇರಬೇಕಾಗ, ಅಮೀರ್ ಖಾನ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ಆಲೋಚನೆ ಮಾಡಿ ಬಂದಿದ್ದೆ ಇಷ್ಟು, ನಾನಾಗೆ ನಾನು ಬೆಳಿಬೇಕು ಅಂತ. ಅಂದರೆ ರಿಷಬ್ ಶೆಟ್ಟಿಯವರಾಗಲಿ, ರಕ್ಷಿತ್ ಶೆಟ್ಟಿಯವರಾಗಲಿ, ರಾಜ್ಬಿ ಶೆಟ್ಟಿಯವರಾಗಲಿ ಅವರಾಗೆ ಅವರು ಬೆಳೆದು ಬಂದಿದ್ದಾರೆ ಸರ್. ಅಂದರೆ ಅವರಿಗೂ ಕೂಡ ಯಾರು ಬ್ಯಾಕ್ ಎಂಡಲ್ಲಿ ನನಗೆ ತಿಳಿದ ಮಟ್ಟಿಗೆ ನನ್ನ ಪರಿಜ್ಞಾನಕ್ಕೆ ಸಿಕ್ಕ ವಿಚಾರ ಇವತ್ತು ಗೆದ್ದಿರ್ಬೋದು, ಅವರು ಯಶಸ್ವಿನ ಹಾದಿಯನ್ನು ಹಿಡ್ಕೊಂಡಿರ್ಬೋದು, ಅವರಾಗೆ ಬಂದಿದ್ದಾರೆ. ಹಾಗಾಗಿ ಅವರಾಗೆ ಉಳಿತಾ ಇದ್ದಾರೆ ಈ ಚಿತ್ರರಂಗದಲ್ಲಿ. ಲೇಟ್ ಆಗ್ಬೋದು, ನಾನೇನಂದ್ರೆ ನನ್ನ ಅಹಂಕಾರದ ಮಾತಲ್ಲ ಸರ್. ಅವರಿಗೆ ಇರುಸು ಮುರುಸು ಬೇಡ, ನಾನು ಮಾಡುವ ಕಂಟೆಂಟು, ನನ್ನ ಡೈರೆಕ್ಷನ್ನು ಅವರಿಗೆ ಏನು ಗುರು ಅನ್ನಿಸ್ತೂಬಾರ್ದು. ಅವ್ರಿಗೆ ಒಳ್ಳೇದು ಎಲ್ಲೋ ನಾಳೆ ಥಿಯೇಟರ್ ರಿಲೀಸ್ ಆದಾಗ 4 ಜನ ಟಾಕ್ ಬಂದಾಗ ಅವ್ರಿಗೆ ಗೊತ್ತಾಗಿ ನಾನು ಕರೆದು ಮಾತಾಡಿದ್ರೆ, ಹೇ ಮಗ ಚೆನ್ನಾಗಿ ಮಾಡಿದ್ದೆ ಕಣ ಅಂತ ಹೇಳಿ. ಅಂದರೆ ನಾನಾಗಿ ಹೋಗಬಾರ್ದು ಅಂತಲ್ಲ, ನನಗೆ ಮುಜುಗರ ಇದೆ. ಅಂದರೆ ನಾನಾಗಿ ಸಕ್ಸಸ್ ಆಗಬೇಕು. ನಾನು ಏನೂ ಸಕ್ಸಸ್ ಆಗದೆ ಅವ್ರ ಜೊತೆ ಹೋಗಲ್ಲ. ನಾನು ನನ್ನದೇ ಆದ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು. ಸಂದೇಶ್ ಶೆಟ್ಟಿ ಆಜ್ರೆ ಅನ್ನೋ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು. ಆ ಟ್ಯಾಲೆಂಟ್ ನನಗಿದೆ. ಎಲ್ಲೋ ಒಂಚೂರು ಆಚೆ ಈಚೆ ಆಗಬಹುದು. ಯಾರ ಮೇಲೂ ಡಿಪೆಂಡ್ ಆಗಿ ನಾನು ನನ್ನ ಚಿತ್ರವನ್ನು ಮಾಡಲ್ಲ ಸರ್. ಯಾಕಂತ ಹೇಳಿದ್ರೆ ನೀವು ಅಂದರೆ ಅವ್ರ ಹತ್ರ ಹೋಗಬಾರ್ದು ಅಂತ ಏನಲ್ಲ, ನಾನು ಇದನ್ನು ನನ್ನ ಒಂದು ವರ್ಚಸ್ಸೇ ಹಾಗೆ. ಎಸ್ ಸಂದೇಶ್, ಜಾಸ್ತಿ ಒಳ್ಳೇದಾಗಲಿ ನಿಮಗೆ. ನೀವು ಕಂಡ ಕನಸುಗಳು ನನಸಾಗಲಿ ಅಂತ ಇಚ್ಛಿಸ್ತೀನಿ. ಎಸ್ ವೈಷ್ಣವಿ, ನಿಮ್ಗಾಗಲೇ ಪ್ರಶ್ನೆ ಕೇಳಿದ್ದೆ, ನಿಮಗೆ ಹೀರೋಯಿನ್ ಆಗೋದಕ್ಕೆ ಯಾರು ಸ್ಫೂರ್ತಿ, ಯಾರು ರೆಫರೆನ್ಸ್ ತೊಗೊತೀರಾ, ಯಾರು ಇನ್ಸ್ಪಿರೇಷನ್ ತೊಗೊಂಡಿದ್ದೀರಾ ಅಂತ? ನನಗೆ ಮಾಲಾಶ್ರೀ ಮೇಡಮ್ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಾರೆ. ಈಗಲ್ಲ, ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಇಷ್ಟಪಡೋದಕ್ಕಿಂತ ಮುಂಚೆಯಿಂದನೂ ಕೂಡ ಅವ್ರ ಸಿನಿಮಾ ನೋಡೋದು, ಆ ಹಳೆ ಸಿನಿಮಾಗಳಾಗಿರ್ಬೋದು, ಆಮೇಲೆ ಬಂದಿರುವಂಥ ಸಿನಿಮಾಗಳಾಗಿರ್ಬೋದು, ಅವ್ರ ಡೈನಮಿಕ್ ಆ್ಯಕ್ಟಿಂಗ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಅವರನ್ನು ಒಂದು ತುಂಬಾ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಲಕ್ಷ್ಮಿ ಮೇಡಮ್ ಕೂಡ ಅವ್ರು ಮಾಡೋದು, ಅವ್ರು ಗ್ರೇಸ್ಫುಲ್ಲಾಗಿ ಮಾಡೋದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇವರಿಬ್ಬರ ರೆಫರೆನ್ಸ್ಗಳು ನಾನು ಜಾಸ್ತಿ ತೊಗೊತೀನಿ. ಸೊ ಅಂದರೆ ಈಗ ಪ್ರೆಸೆಂಟು ಮಾಲಾಶ್ರೀ ಮ್ಯಾಮು ಇಂಡಸ್ಟ್ರಿಗೆ ಬಂದಾಗ ಹೇಗಿದ್ರು ಆ ಥರ ಸಾಫ್ಟ್ ಕ್ಯಾರೆಕ್ಟ್ರು, ಮುಂದಿನ ದಿನಗಳಲ್ಲಿ ನೀವು ರೆಬೆಲ್ ಆಗ್ತೀರಾ ಅಂತಕ್ಕಂಥದ್ದು? ಗೊತ್ತಿಲ್ಲ, ಹೇಗೆ ಪಯಣ ಹೆಂಗೆ ಕರ್ಕೊಂಡು ಹೋಗುತ್ತೆ ಹಾಗೆ ಹೋಗಬೇಕು ಅನ್ನೋದೇ ನನ್ನ ದೃಷ್ಟಿಕೋನ. ಎಸ್ ವೈಷ್ಣವಿ, ಜಾಸ್ತಿ ಒಳ್ಳೆಯದಾಗಲಿ, ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಗುಮ್ಟಿ ಚಿತ್ರದ ನಿರ್ದೇಶಕ ಕಮ್ ನಾಯಕ ನಟ ಮತ್ತು ನಾಯಕ ನಟಿಯ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.